ಗದಗ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆಗಟ್ಟಲು ಕೈಗೊಂಡ ಕಣ್ಗಾವಲು ಜಾಗೃತಿಯ ಅಂಗವಾಗಿ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆ ವತಿಯಿಂದ ಪಟ್ಟಣದ ಮಾರ್ಕೆಟ್ ಬಸ್ ಸ್ಟ್ಯಾಂಡ್, ಶಿಗ್ಲಿ ನಾಕ ಮತ್ತು ಪಂಪ್ ಸರ್ಕಲ್ ಮತ್ತು ಸುತ್ತಮುತ್ತಲಿನ ಪ್ರಮುಖ ಗ್ರಾಮಗಳಾದ ಸೂರಣಗಿ, ಬಾಳೆಹೊಸೂರು, ಕೊಂಚಿಗೇರಿ, ಕೊಗನೂರು, ಅದ್ರಹಳ್ಳಿ ಮುಂತಾದ ಗ್ರಾಮಗಳಲ್ಲಿ ಸೈಬರ್ ವಂಚನೆ, ಎಟಿಎಂ ಫ್ರಾಡ್, ಕಳ್ಳತನ ಪ್ರಕರಣ ತಡೆಗಟ್ಟುವ ಲಾಕರ್ಡ್ ಹೌಸಸ್ ಮಾನಿಟರ್ ಸಿಸ್ಟಮ್, ಟ್ರಾಫಿಕ್ ನಿಯಮಗಳ ಬಗ್ಗೆ, ಥರ್ಡ್ ಐ ಕ್ಯಾಮೆರಾಗಳ ಕುರಿತು ಮುಂತಾದ ವಿಷಯಗಳ ಬಗ್ಗೆ ಧ್ವನಿವರ್ಧಕ ಹೊಂದಿದ ವಾಹನವನ್ನು ಬಳಸಿ ಪ್ರಚಾರ ಮಾಡಿ ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲಾಯಿತು. ಜೊತೆಗೆ ಹ್ಯಾಂಡ್ ಬಿಲ್ಸ್ಗಳನ್ನು ಕೊಡೋದ್ರು ಹಾಗೂ ಸೈಬರ್ ಕ್ರೈಮ್ ಆಗದಂತೆ ಮತ್ತು ಸ್ವತ್ತಿನ ಅಪರಾಧಗಳು ಜರುಗದಂತೆ ಟ್ರಾಫಿಕ್ ಜಾಮ್ ಆಗದಂತೆ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಿ ರಸ್ತೆ ಸುರಕ್ಷತೆ ಕ್ರಮಗಳನ್ನು ಅನುಸರಿಸುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಈ ಸಮಯದಲ್ಲಿ ಪಿಎಸ್ಐ ಈರಪ್ಪ ರಿತ್ತಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಮಾರುತಿ ಲಮಾಣಿ ಸೇರಿದಂತೆ ಇನ್ನಿತರ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ವೀರಣ್ಣ ಹಡಪದ, NKS TV4, ಲಕ್ಷ್ಮೇಶ್ವರ. ಗುರುತಿನ ಕಾರ್ಡನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ನೀಡುವುದು, ವಿಳಾಸ ಕೇಳುವ ನೆಪದಲ್ಲಿ ಮತ್ತು ಬಂಗಾರ ತೊಳೆದುಕೊಡುತ್ತೇವೆ ಎಂದು ನಿಮ್ಮ ಮನೆಯ ಹತ್ತಿರ ಅಪರಿಚಿತರು ಬಂದಾಗ ಅಂಥವರನ್ನ ಮನೆ ಹತ್ತಿರ ಸೇರಿಸಿಕೊಳ್ಳಬೇಡಿ. ಬೈಕ್ಗಳಿಗೆ ಹ್ಯಾಂಡಲ್ ಲಾಕ್ ಮಾಡಿ ನಿಲ್ಲಿಸುವುದು ಮತ್ತು ಕಳ್ಳತನವಾಗದಂತೆ ಅಲರ್ಟ್ ಅಲಾರಾಂ ಅಳವಡಿಸುವುದು ಹಾಗೂ ಸುರಕ್ಷಿತ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡುವುದು. ನಮ್ಮ ಗದಗ ಜಿಲ್ಲಾ ಪೊಲೀಸ್ ವ್ಯವಸ್ಥೆಯು ಸಾರ್ವಜನಿಕರಿಗೋಸ್ಕರ ಲಾಕ್ಡ್ ಹೌಸಸ್ ಮಾನಿಟರಿಂಗ್ ಸಿಸ್ಟಮ್ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಮುಖ್ಯ ಉದ್ದೇಶ ಸಾರ್ವಜನಿಕರು ಮನೆಗೆ ಬೀಗ